ಕಲಬುರಗಿ ನಗರದಲ್ಲಿ ನಿರ್ಮಾಣಗೊಂಡಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಹಾಗೂ ಬೃಹತ್ ಅಭಿನಂದನಾ ಸಮಾರಂಭವನ್ನು ಜುಲೈ 8ನೇ ತಾರೀಕಿನಂದು ಯಶಸ್ವಿಯಾಗಿ ನೆರವೇರಲಿದೆ ಅಂತ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಗುರುನಾಥ್ ಪೂಜಾರಿ ತಿಳಿಸಿದ್ದಾರೆ. ಇನ್ನು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು, ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಬಳಿ ನಿರ್ಮಾಣಗೊಂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಅಭಿನಂದನಾ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಗಣ್ಯರು ಸಮಯ ನಿಗದಿಪಡಿಸಿರುವುದರಿಂದ ಜುಲೈ 8ರಂದು ಈ ಸಮಾರಂಭವನ್ನು ಯಶಸ್ವಿಗೊಳಿಸಲು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಅತ್ಯಂತ ಪ್ರಭಾವಿ ಮುಖಂಡರು ಇವತ್ತು ತಮ್ಮ ಮುಂದೆ ಯಾಕೆ ಬಂದಿದ್ದೇವೆ ನಾವೆಲ್ಲರೂ ಕೂಡಿಕೊಂಡು ಅಂತಂದರೆ, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಸಂಗೊಳ್ಳಿ ರಾಯಣ್ಣ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಅಂದರೆ ಸೂಪರ್ ಮಾರ್ಕೆಟ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥದ್ದು. ಈ ಪ್ರತಿಷ್ಠಾನ ಮಾಡಿರುವಂಥ ಮೂರ್ತಿಗೆ ನಮ್ಮ ಸಮಾಜದವರೆಲ್ಲರ ಒಂದು ಅಭಿಲಾಷೆ, ಆಕಾಂಕ್ಷೆ, ನಿರೀಕ್ಷೆ ಇತ್ತು ಅಂತಂದರೆ, ಈ ರಾಜ್ಯದ ಬಡವರ, ನಿರ್ಗತಿಕರ, ಹಿಂದುಳಿದವರ, ಶೋಷಿತರ ಪರವಾಗಿ ಕೆಲಸ ಮಾಡಿರುವಂಥ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಕರೆಸಬೇಕು, ಅವ್ರ ಕಡೆಯಿಂದ ಅನಾವರಣ ಮಾಡಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಮತ್ತು ಆ ಬೃಹತ್ ಆದಂಥ ಸಮಾರಂಭವನ್ನು ಮಾಡೋದ್ರ ಮುಖಾಂತರ ಸುಮಾರು 20,000 ಜನಸಂಖ್ಯೆ ಸೇರಲಿಕ್ಕೆ ಕಾರಣ ಸಮಾರಂಭ ಮಾಡಬೇಕಂತ ವಿಚಾರಿಸಿದ್ದೇವೆ. ಆ ಸಮಾರಂಭದ ಉದ್ಘಾಟನೆಯನ್ನು ಮಾನ್ಯ ಎಐಸಿಸಿಯ ಘನವೆತ್ತ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರ ಕಡೆಯಿಂದ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕಲ್ಪನೆ ಮತ್ತು ಸಮಾಜದ ಒಂದು ವಿಚಾರ ಅಂತಕ್ಕಂಥದ್ದು. ಅದು ನಿಮ್ಮ ಪ್ಲೇಸ್ ಹೇಳ್ತಾರೆ ಸರ್, ಪ್ಲೇಸ್ ಹೇಳ್ತಾರೆ ನೆಕ್ಸ್ಟ್ ಪ್ಲೇಸ್ ಇದು ಇಡೀ ಸಮಾಜ ಒಂದು ಕೂಡಿ ಎಲ್ಲರೂ ಪ್ರತಿಯೊಬ್ಬರು ಕೂಡಿದಾಗ ಮಾತ್ರ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ದಿನಾಂಕ 20 ಮಾಡಿದ್ದೇವೆ ಅಂತಕ್ಕಂಥದ್ದು. ಬರೀ ಅದರಲ್ಲಿ ಪ್ರಚಾರ ಸಮಿತಿ ಅಂತಕ್ಕಂಥದ್ದು, ಆ ಪ್ರಚಾರ ಸಮಿತಿಯ ಗೌರವ ಅಧ್ಯಕ್ಷರಾಗಿ, ಜೊತೆಗೆ ಇನ್ನೊಂದು ಸಮಿತಿ ಸ್ವಾಗತ ಸಮಿತಿ, ಇದರ ಗೌರವ ಅಧ್ಯಕ್ಷರಾಗಿ ಗಿರಪ್ಪ ಕಟ್ಟಿಮನಿಯವರನ್ನ, ಅಧ್ಯಕ್ಷರನ್ನಾಗಿ ಎಲ್ಲೆನ್ ಮುಗ್ಧ ಅವರನ್ನ, ಕಾರ್ಯಾಧ್ಯಕ್ಷರಾಗಿ ಅಂತಕ್ಕಂಥ ಹಿರಿಯರು ಅನುಪಸ್ಥಿತಿಯಲ್ಲೂ ಸಹ ನಾವು ಸಮಾಜದವರು ಹಿರಿಯರನ್ನ ಗೌರವಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಕರು ಆಗಿರುವಂಥ ಬೈಲಪ್ಪಣ್ಣ ನೆಲೋಗಿ ಅವರನ್ನ ಈ ಒಂದು ಸುಮಾರು ಕನಿಷ್ಠ 20,000 ಜನಸಂಖ್ಯೆ ಸೇರಿಸುವ ಮುಖಾಂತರ ಒಂದು ಬೃಹತ್ ಆದಂತಹ ಸಮಾವೇಶ ಯಶಸ್ವಿ ಮಾಡಲಿಕ್ಕೆ ಎಲ್ಲ ಹಿರಿಯರ